ಸತತ ಸೋಲಿನಿಂದ ಕಂಗೆಟ್ಟಿರುವ ಶ್ರೀರಾಮುಲು ಅವರಿಗೆ ಮತ್ತೊಂದು ಶಾಕ್. ಕೂಡ್ಲಿಗಿ ಕ್ಷೇತ್ರದಿಂದ ಮುಂದೆ ಸ್ಪರ್ಧಿಸಬೇಕು ಅಂತ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸ್ವಪಕ್ಷೀಯರಿಂದಲೇ ವಿರೋಧ ವ್ಯಕ್ತವಾಗ್ತಿದೆ. ಬೈ ಎಲೆಕ್ಷನ್ ಸೋಲ್ನಿಂದ ನಿನ್ನೆ ರಾಧಾಮೋಹನ್ ಅವರು ಪ್ರಶ್ನೆ ಮಾಡಿದ್ರು. ಈಗ ಕೂಡ್ಲಿಗಿ ಕ್ಷೇತ್ರಕ್ಕೆ ರಾಮುಲು ಬರದಂತೆ ಸ್ವಪಕ್ಷೀಯರು ಅಡ್ಡಗಾಲ ಹಾಕಿದ್ದಾರೆ. ಸಂಡೂರು ಪರಾಜಿತ ಅಭ್ಯರ್ಥಿ ಬಂಗಾರು ಹನುಮಂತು ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. 2023ರ ಎಲೆಕ್ಷನ್ ಅಲ್ಲಿ ಕೂಡ್ಲಿಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಬಂಗಾರು ಹನುಮಂತು. ಆಗ ನನಗೆ ಟಿಕೆಟ್ ತಪ್ಪಿಸಿದ್ದು ರಾಮುಲು ಅನ್ನೋದು ಅವರ ಆರೋಪ. ಈ ಬಾರಿ ಕೂಡ್ಲಿಗಿಯಲ್ಲಿ ರಾಮುಲುಗೆ ಟಿಕೆಟ್ ಬೇಡ ಅನ್ನುವಂತಹ ಕೂಗನ್ನ ಈ ಸಭೆಯಲ್ಲಿ ಎತ್ತಿದ್ದಾರೆ. ರಾಮುಲು ಕೂಡ್ಲಿಗಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ನಾಳೆ ವರಿಷ್ಠರ ಮುಂದೆ ನನಗೆ ಅಲ್ಲಿಂದ ಟಿಕೆಟ್ ಕೊಡಿ ಅಂತ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವರು ಹೊರಗಿನವರು ಲೋಕಲ್ ಅವರಿಗೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಬೇಕು ಅಂತ ಬಂಗಾರು ಹನುಮಂತು ಸಭೆ ನಡೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ ಇಂದ. ಅಮರೇಶ್, ಒಂದ್ ಕಡೆಯಲ್ಲಿ ರಾಮುಲು ಅವರಿಗೆ ಮೀಟಿಂಗ್ ನಲ್ಲಿ ಅಸಮಾಧಾನ, ಅಲ್ಲಿ ಒಂದಷ್ಟು ಇರುಸು ಮುರುಸಾಗಿದೆ. ಈ ಕಡೆ ಮತ್ತೊಂದು ಸಭೆಯನ್ನ ಬಂಗಾರು ಹನುಮಂತು ನಡೆಸೋ ಮೂಲಕವಾಗಿ ಕೂಡ್ಲಿಗಿಯಿಂದ ಟಿಕೆಟ್ ಕೈ ತಪ್ಪಿಸಬೇಕು ಅಂತ ಪ್ರಯತ್ನಗಳಾಗ್ತಾ ಇದೆ. ಏನಾಗ್ತಾ ಇದೆ ಬಳ್ಳಾರಿಯಲ್ಲಿ ಹಾಗಾದ್ರೆ? ದಿವ್ಯ ಜ್ಯೋತಿ, ಒಂದನ್ನ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು, ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ಶ್ರೀರಾಮುಲು ಅವರು ಇದೇ ಮೊದಲನೇ ಬಾರಿಗೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಹೀಗಾಗಿ ರೆಡ್ಡಿ ಮತ್ತು ರಾಮುಲು ಅವರ ದೋಸ್ತಿ ಬಹುತೇಕ ಖತಮ್ ಆಯ್ತು ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು. ಮತ್ತೊಂದು ಕಡೆಗೆ ಶ್ರೀರಾಮುಲು ಅವರು ಸತತವಾಗಿ ಅಂದ್ರೆ 2023 ಸಾರ್ವತ್ರಿಕ ಚುನಾವಣೆ, ಮತ್ತೊಂದು ಕಡೆಗೆ ಲೋಕಸಭಾ ಚುನಾವಣೆ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಸೋಲ್ನಿಂದಾಗಿ ಕಂಗೆಟ್ಟಿದ್ರು. ಹೀಗಾಗಿ ಎರಡು ಕಡೆಗಳಲ್ಲಿ ಅಂದ್ರೆ ಬಳ್ಳಾರಿಯನ್ನ ಹೊರತುಪಡಿಸಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ, ಮತ್ತೊಂದು ಕಡೆಗೆ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಎರಡರಲ್ಲಿ ಒಂದು ಕಡೆಗೆ ಸ್ಪರ್ಧೆ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶ್ರೀರಾಮುಲು ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಹೀಗಾಗಿ ಹಾವೇರಿ ಮತ್ತು ಕೂಡ್ಲಿಗಿ ಕ್ಷೇತ್ರಗಳಿಗೆ ಸೀಮಿತವಾಗಿ ಒಂದಿಷ್ಟು ಕಾರ್ಯಚಟುವಟಿಕೆಗಳನ್ನು ಸಹಿತ ಮಾಡ್ತಾ ಇದ್ರು. ಹೀಗಾಗಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರುಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದರಲ್ಲೂ ವಿಶೇಷವಾಗಿ ಬಂಗಾರು ಹನುಮಂತು, ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಬಂಗಾರು ಹನುಮಂತು ಅವರ ನೇತೃತ್ವದಲ್ಲಿ ರಾತ್ರೋರಾತ್ರಿ ಒಂದು ಸಭೆಯನ್ನ ನಡೆಸ್ತಾರೆ. ಸಭೆ ನಡೆಸಿ ರಾಮುಲು ಅವರು ಯಾವುದೇ ಕಾರಣಕ್ಕೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಬರದೇ ಇರೋ ನಿಟ್ಟಿನಲ್ಲಿ ನಾವು ಅವ್ರನ್ನ ತಡಿಬೇಕು. ಯಾಕಂದ್ರೆ ರಾಮುಲು ಅವರು ದೊಡ್ಡ ನಾಯಕರು, ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಹೋದ್ರೂ ಸಹಿತ ಅವರು ಗೆಲುವನ್ನ ಸಾಧಿಸ್ತಾರೆ. ಹೀಗಾಗಿ ರಾಮುಲು ಅವರು ಅಂದ್ರೆ ಇಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಬರಬಾರದು. ಹೀಗಾಗಿ ಆ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಮಾಡೋದ್ರ ಮೂಲಕ ಒಂದು ಸಭೆಯನ್ನ ಮಾಡಿ ನೇರವಾಗಿ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಅದ್ರ ಜೊತೆಯಾಗಿನೇ ಮತ್ತೊಂದು ಒಂದು ವಿಚಾರವನ್ನು ಗಮನಿಸಬೇಕು ದಿವ್ಯ ಜೊತೆ. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ನನ್ನ ಸೋಲಿಗೆ ನೇರವಾಗಿ ರಾಮುಲು ಅವರೇ ಕಾರಣ ಅನ್ನುವಂತ ದೂರನ್ನ ಬಂಗಾರು ಹನುಮಂತ ಅವರು ಬಿಜೆಪಿ ಹೈಕಮಾಂಡ್ಗೆ ರವಾನೆ ಮಾಡಿದ್ರು. ಇದು ಕೂಡ ಎಲ್ಲೋ ಒಂದು ಕಡೆಗೆ ಎಲ್ಲವೂ ಕೂಡ ಸೇರ್ಕೊಂಡು ರಾಮುಲು ಅವರಿಗೆ ಒಂದು ರೀತಿಯ ದೊಡ್ಡ ಹೊಡೆತವನ್ನು ಕೊಡೋದಕ್ಕೆ ಬಿಜೆಪಿ ಒಂದು ಬಣ ಸಿದ್ಧತೆ ನಡೆಸಿದೆ ಅನ್ನುವಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಅನ್ನುವಂತ ಆರೋಪವನ್ನ ಅಂದ್ರೆ ಶ್ರೀರಾಮುಲು ಅವರು ಮಾಡ್ತಾ ಇರುವಂತದ್ದು ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.